ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವೆಜ್ ಆ್ಯಂಡ್ ನಾನ್ ವೆಜ್ ಕುಕಿಂಗ್ ಚಾನಲ್ ಕನ್ನಡ. ಇವತ್ತು ಹೇಗೆ ಹಳ್ಳಿ ಕಡೆ ಹೇಗೆ ಮಿಕ್ಸ್ ತರಕಾರಿ ಹಾಕಿ ಯಾವ ಥರ ತರಕಾರಿ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಅದ್ಭುತವಾಗಿರುತ್ತೆ. ಸೇಮ್ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ. ಇದ್ರ ಮುದ್ದೆಗಾಗಲಿ, ರೈಸ್ಗಾಗಲಿ ಅಥವಾ ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೊದಲು ರುಬ್ಕೊಳ್ಳೋಕ್ಕೆ ಮಸಾಲೆ ಬೇಕು. ಇದಕ್ಕೋಸ್ಕರ ನಾವು ಒಂದು ಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ, 1-1.5 ಟೊಮೊಟೊ, ಒಂದೂವರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಅಂದರೆ ನಾವು ಬೇಳೆ ಸಾಂಬಾರಿಗೆ ಯಾವ ಥರ ಉಪಯೋಗಿಸ್ತೀವಿ ಖಾರದ ಪುಡಿ ಅದು 1-2 ಸ್ಪೂನು, ಮತ್ತು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದು ದಾಲ್ ಅಂತಂದರೆ ಬೇಳೆನ ಸ್ವಲ್ಪ ಹೆಸರು ಬೇಳೆ, 1-2 ಸ್ಪೂನ್ ಹೆಸರು ಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮಸೂರು ದಾಲ್ ಹಾಕಿ 4-5 ವಿಷಲ್ ಕೂಗಿಸಿರೋದು. ಮತ್ತು ಬನ್ನಿ ಅಡುಗೆ ಮಾಡೋದು ಹೇಗೆ ಅಂತ ನೋಡೋಣ. ಸಾಂಬಾರು ಮಾಡೋದು ಮೊದಲಿಗೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆಗೋ ತನಕ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕೋಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಇನ್ನೊಂದು ಒಗ್ಗರಣೆ ಮಾಡಬೇಕಾಗಿರೋದ್ರಿಂದ ಇದರಲ್ಲಿ ಬರೀ ನಾರ್ಮಲಿ ಮತ್ತು ಈರುಳ್ಳಿ ಮಾತ್ರ ಹಾಕಿ ಫ್ರೈ ಮಾಡೋಣ. ಆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಮಿಕ್ಸ್ ತರಕಾರಿ, ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ನೀವು ಹಾಕ್ಬೋದು. ನಾನು ಇಲ್ಲಿ ಒಂದು ಕ್ಯಾರೆಟು ಮತ್ತು ಆಲೂಗಡ್ಡೆ, ಬದನೆಕಾಯಿ, ನೋಕೋಲು, ಬೀನ್ಸು ಇಷ್ಟು ಹಾಕ್ತಿದ್ದೀನಿ. ಈ ಟೈಮಲ್ಲಿ ನುಗ್ಗೆಕಾಯಿ ಹಾಕ್ಬೋದು. ಮತ್ತು ಇನ್ನು ಏನೇನು ನಿಮ್ಮ ತರಕಾರಿ ಯಾವುದು ಇಷ್ಟನೋ ಆ ತರಕಾರಿಗಳೆಲ್ಲ ಈ ಟೈಮಲ್ಲಿ ಹಾಕ್ಬೋದು. ಹಾಕಿ ಇದನ್ನು ಈರುಳ್ಳಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಣ. 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ರುಚಿ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಯಾಕಂತಂದರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಸಾಂಬಾರು ಜೊತೆ ತರಕಾರಿ ತಿಂದರೆ ಅದು ನಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ಸಪ್ಪೆ ಥರ ಅನಿಸಲ್ಲ. ನಾವು ಊಟದ ಜೊತೆ ತರಕಾರಿನ ಆರಾಮಾಗಿ ತಿನ್ಬೋದು. ಸೊ ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ತಿದ್ದೀನಿ. ಮತ್ತು ಇದು ಆದಮೇಲೆ ಇದನ್ನು 2 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಆವಾಗಲೇ ಮಸಾಲೆ ತೋರಿಸಿದ್ನಲ್ಲ ಅದನ್ನು ಬಂದಿದ್ದೀನಿ. ತುಂಬ ನೈಸಾಗಿ ರುಬ್ಬಬೇಕು. ಆ ನೈಸಾಗಿ ರುಬ್ಬಿರೋದನ್ನ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಎಷ್ಟು ಬೇಕು ನಿಮಗೆ ಹದ ನೋಡಿ, ಎಷ್ಟು ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಅದು ತೆಳು ಬೇಕು ಅಂತಂದರೆ ತೆಳುವಾಗಿ ಮಾಡ್ಕೊಳ್ಳಿ. ಯಾವ ಥರ ರೀತಿ ನೀವು ಮಾಡಿದ್ರೂ ಸಾಂಬಾರಿದು ಸರಿ ಹೋಗುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಆಗಿ, ಅಂದರೆ ಸ್ವಲ್ಪ ಗಟ್ಟಿಯೂ ಅಲ್ಲ ನೀರು ಥರನೂ ಅಲ್ಲ, ಆ ಥರ ನಾನು ಮೀಡಿಯಮಾಗಿ ಮಾಡ್ತಿದ್ದೀನಿ ಸಾಂಬಾರಿದು. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರುಬ್ಬಬೇಕಾದ್ರೆ ನೀವು 1-2 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿ ರುಬ್ಬಬೇಕು. ಆವಾಗ ಚೆನ್ನಾಗಾಗುತ್ತೆ. ಇಲ್ಲಾಂತಂದರೆ ನಾವು ರುಬ್ಬಕ್ಕೆ ಹಾಕಲ್ಲ ಅಂದರೆ ನೀವು ಹುಣಸೆಹಣ್ಣು ನೆನೆ ಹಾಕಿರ್ತೀರಲ್ಲ, ಆ ಹುಣಸೆಹಣ್ಣು ರಸದ ಜೊತೆ ನೀವು ಖಾರದ ಪುಡಿನ ಕಲಸಿ ಒಳಗಡೆಗೆ ಹಾಕ್ಬೋದು. ನಾನಿಲ್ಲಿ ರುಬ್ಬೋದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಸಹ ಹಾಗೆ ಮಾಡಿ. ಇದಾದಮೇಲೆ ಇದಕ್ಕೆ ನಾವು ಏನು ಬೇಯಿಸಿರ್ತೀವೋ ಬೇಳೆ ದಾಲ್ ಅಂತ ಏನು ಹೇಳ್ತೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಅದನ್ನು ಆ್ಯಡ್ ಮಾಡಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಎಲ್ಲ ಒಂದಕ್ಕೊಂದು ಬೆರ್ತೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ಅದು ಸ್ವಲ್ಪ ನೀರು ಹಾಕಿ ಆ ದಾಲ್ದು ಏನಿರುತ್ತೆ ಅದನ್ನು ಸ್ವಲ್ಪ ನೀರು ಹಾಕೋಣ. ಆಮೇಲೆ ಇದು ಕುಕ್ಕರ್ ಎಲ್ಲ ಇದಾದಮೇಲೆ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಆಮೇಲೆ ನೀವು ನಂತರ ಬೇಕಾದ್ರೆ ನೋಡಿ ಹಾಕ್ಕೋಬೋದು. ತುಂಬ ಜಾಸ್ತಿ ಉಪ್ಪಾಗೋದು ತುಂಬ ಕಷ್ಟ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ರುಚಿಗೆ ತಕ್ಕಂತೆ ಹಾಕಿ ಇದಕ್ಕೆ ಹುಣಸೆಹಣ್ಣನ್ನು ಹಾಕಿ, ಒಂದು ಗೋಲಿ ಗಾತ್ರ ಹುಣಸೆಹಣ್ಣು ಹಾಕಿರ್ತೀವಲ್ಲ ಅದರ ರಸ ಹಾಕೋಣ. ಯಾಕಂದರೆ ಹುಳಿ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಯಾಕಂದರೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿರಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಹುಣಸೆ ರಸನೂ ಹಾಕ್ತಿದ್ದೀನಿ. ಇಷ್ಟನ್ನು ಹಾಕಿ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 2-3 ವಿಷಲ್ ಕೂಗಿಸ್ಬೇಕು. 2-3 ವಿಷಲ್ ಕೂಗಿಸ್ಬೇಕು. ನೋಡಿ, ಕೂಗಿಸಿದ್ಮೇಲೆ ಸಾಂಬಾರು ಈ ಥರ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಕುಕ್ಕರ್ನ ಅದೇ ಥರ ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ. ಇವಾಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾವು ಆವಾಗಲೇ ತೋರಿಸಿದ್ವಲ್ಲ ಆ ಥರ ಜಜ್ಜಿದ ಬೆಳ್ಳುಳ್ಳಿ, ಒಂದು 8-10 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಸೊ ಬೆಳ್ಳುಳ್ಳಿ ಹಿಲ್ಕುಗಳನ್ನ ಜಜ್ಜಿ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಇದನ್ನ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ, ಜಾಸ್ತಿ ಹುಳಿ ಕೊಡೋದಕ್ಕೆ ಹೋಗ್ಬೇಡಿ. ನಂತರ ಇದಕ್ಕೆ ಕರಿಬೇವು ಹಾಕಿ ಇಟ್ಟ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಾದಮೇಲೆ ಇದನ್ನು ನಾವು ಏನು ಮಾಡಿರ್ತೀವೋ ಸಾಂಬಾರು ಅದರೊಳಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು
ಮತ್ತು ನೀವು ಒಂದು 5 ನಿಮಿಷಗಳ ಕಾಲ ಒಂದು ತಟ್ಟೆನಾಗಲಿ ಅಥವಾ ಕುಕ್ಕರ್ ಪ್ಲೇಟನ್ನೇ ಮುಚ್ಚಿ ಒಂದು 5 ನಿಮಿಷ ನೀವು ಬಿಟ್ಬಿಡಬೇಕು ಮಿಕ್ಸ್ ಮಾಡಿ. ಆಮೇಲೆ ನೀವು ಇದನ್ನು ಯಾವುದ್ರ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆನ ಸರ್ವ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಿಜವಾಗ್ಲೂ ಸೇಮ್ ನಿಮಗೆ ಮದುವೆ ಮನೇಲೋ ಅಥವಾ ಎಲ್ಲೋ ಹಳ್ಳಿ ಕಡೆ ಎಲ್ಲರೂ ಊಟ ಮಾಡಿರೋ ಥರ ಟೇಸ್ಟೇ ಬರುತ್ತೆ. ನಿಮಗೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಕೂಡ ನೀವು ಯಾವ ಜೊತೆ ಬೇಕಾದರೂ ಹೊಂದ್ಕೊಳ್ಳುತ್ತೆ. ಇವಾಗ ಮತ್ತೆ ನೋಡಿ, ಇದನ್ನು ಕುಕ್ಕರ್ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಾಗಿದೆ ಅಂತಂತ. ತುಂಬಾ ಅದ್ಭುತವಾಗಿ ಬರುತ್ತೆ ಈ ಸಾಂಬಾರಂತೂ. ನೀವು ಊಟ ಮಾಡಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಸೊ ಹಾಗಾಗಿ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಇದನ್ನು ಬೋಂಡದ ಜೊತೆ ಇದ್ರ ಜೊತೆ ಸೈಡ್ಸ್ಗೆ ಅಂತಂತ ಬೋಂಡ ಮಾಡಿದ್ದೆ. ಸೊ ಬೋಂಡ ರೆಸಿಪಿ ಕೂಡ ಈಸಿಯಾಗಿ ಮಾಡುವಂಥ ಈರುಳ್ಳಿ ಬೋಂಡ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ, ಬೇಕು ಅಂದರೆ ನೋಡಿ. ಮತ್ತು ನೋಡಿ, ನಾನಿವತ್ತು ಊಟಕ್ಕೆ ಬೇಳೆ ಸಾಂಬಾರು, ರೈಸು ಮತ್ತು ಬೋಂಡ ಮೂರನ್ನೂ ಮಾಡಿದ್ದೀನಿ. ಈ ಸಾಂಬಾರು ಜೊತೆ ಬೇಳೆ ಸಾಂಬಾರು ಜೊತೆ ಬೋಂಡ ಅಂತೂ ಸೂಪರಾಗಿರುತ್ತೆ ಇದರ ಜೊತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಸೇಮ್ ಡಿಫ್ರೆಂಟ್ ಹಳ್ಳಿ ಥರ ಟೇಸ್ಟೇ ಬರುತ್ತೆ ನಿಮಗೆ. ಸೊ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಆದಷ್ಟು ನನ್ನ ವೀಡಿಯೋನ ನೋಡಿ, ನನ್ನ ಅಡುಗೆಗಳು ಚೆನ್ನಾಗಿತ್ತು ಅಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅಥವಾ ನಿಮ್ಮ ಒಪಿನಿಯನ್ ಏನಿದೆ ಅಂತನ್ನೋದನ್ನು ನಿಮಗೆ ಏನಾದರೂ ಅನಿಸಿದ್ರೆ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಅದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹೇಗಿದೆ ಅಂತಂತ ಕಮೆಂಟ್ಸ್ ಮಾಡಿ ಹೇಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ದಯವಿಟ್ಟು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಆವಾಗ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.